ಒಂದು ಕಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ, ಮತ್ತೊಂದು ಕಡೆ ಉಡುಪಿಯಲ್ಲಿ ಪರ್ಯಾಯ ಉತ್ಸವ. ಆದರೆ ದೇಶದೆಲ್ಲೆಡೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮ. ಈ ಒಂದು ಅಯೋಧ್ಯೆ ಹೋರಾಟ ಇದೆಯಲ್ಲ, 500 ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಹೋರಾಟ. ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಕರ ಸೇವಕೊಬ್ಬರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕರಣಕ್ಕೆ ಮಾತಾಡ್ತಾರೆ. ಚಿಕ್ಕಮಗಳೂರಿನ ನಾಗರಾಜ್ ಹೆಬ್ಬಾರ್ ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾಗಿದ್ದವರು. ರೇಡಿಯೋದಲ್ಲಿ ಒಂದು ವಿಚಾರವನ್ನ ಕೇಳ್ತಾರೆ ಅವರು. ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಅವರು, ಕೇಳಿ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಕೂಡ ಆರಂಭವಾಗ್ತಿದೆ. ಇಡೀ ದೇಶವೇ ಕೂಡ ಒಂದೆಡೆ ಸಂಭ್ರಮದ ವಾತಾವರಣ ಕೂಡ ಇದೆ. ಮನೆ ಮನೆಗೂ ಕೂಡ ಮಂತ್ರಾಕ್ಷತೆನೇ ಈಗಾಗಲೇ ಕೂಡ ತಲುಪಿಸಲಾಗಿದೆ. ಪ್ರಮುಖವಾಗಿ ರಾಮ ಮಂದಿರದ ಹಿಂದಿನ ಹೋರಾಟದಲ್ಲಿ ಕಾರ ಸೇವಕರೇ ಪ್ರಮುಖ ಪಾತ್ರ ವಹಿಸಿದ್ರು. ಅದರಲ್ಲೂ 1990ರ ದಶಕದಲ್ಲಿ ಕೊಠಾರಿ ಸಹೋದರರ ಕೂಡ ಬಲಿದಾನ ಕೂಡ ಆಗಿತ್ತು. ಆ ಹೋರಾಟ ಹೇಗಿತ್ತು ಮತ್ತು ಆ ಹೋರಾಟದಲ್ಲಿ ಆ ಕಾರ ಸೇವಕರಾಗಿ ಭಾಗಿಯಾದಂಥ ನಮ್ಮ ಕಾಫಿ ನಾಡಿನ ಕಿಗ್ಗಾ ಮೂಲದ ಒಬ್ಬರು ನಾಗರಾಜ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ದಾಂಡೇಲಿನಿಂದ ಕಾರ ಸೇವಕರಾಗಿ ಅಯೋಧ್ಯೆಗೆ ಕೂಡ ಹೋಗಿದ್ದರು. ಅಲ್ಲಿ ಯಾವೆಲ್ಲ ರೀತಿ ದಿನಗಳನ್ನು ಕಳೆದ್ರು ಮತ್ತು ಅಲ್ಲಿನ ಸನ್ನಿವೇಶ ಹೇಗಿತ್ತು ಮತ್ತು ಕೊಠಾರಿ ಸಹೋದರರ ಅಂತಿಮ ದರ್ಶನ ಹಾಗೂ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ದರು. ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಲಿಕ್ಕೆ ಸರ್, ಅಂದರೆ 90ರ ದಶಕದ ಹೋರಾಟ ಕಾರ ಸೇವಕರಾಗಿ ಹೇಗಿತ್ತು ಸರ್? ಎಲ್ಲಿಂದ ತಾವು ಕಾರ ಸೇವಕರಾಗಿ ಹೋಗಿದ್ದು? ನಾವು ದಾಂಡೇಲಿಂದ 6 ಜನ ಹೋಗಿದ್ದು. ಒಟ್ಟು 6 ಜನ. ಅಲ್ಲಿಂದ ರಾತ್ರಿ ಹೆಚ್ಚು ಕಡಿಮೆ ಒಂದು 9 ಗಂಟೆಗೆ ಹುಬ್ಳಿಗೆ ಹೋದ್ವಿ. ಹುಬ್ಬಳ್ಳಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ನವರೆಲ್ಲ ರೆಡಿಯಾಗಿದ್ದರು. ನಾವು ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಹೋದ್ವಿ. ರೈಲ್ವೆ ಸ್ಟೇಷನಿಂದ ನಾವು ಮಹಾರಾಷ್ಟ್ರ ಹೋದ್ವಿ. ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಹೋದ್ವಿ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಗಡಿಯಲ್ಲಿ ನಮ್ಮನ್ನು ನಿಲ್ಲಿಸ್ಕೊಂಡ್ರು. ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂದು 6 ಗಂಟೆಗೆ ನಿಲ್ಲಿಸ್ಕೊಂಡಿದ್ದು. ರಾತ್ರಿ 6 ಗಂಟೆ ತನಕನೂ ಲೈನ್ ಹಚ್ಚಿದ್ರು. ಫುಲ್ಲು ಒಂದು 10-15 ಸಾವಿರ ಜನ ಇದ್ವಿ. ಒಳಗೆ ಹೋಗಲಿಕ್ಕೆ ನಮ್ಮನ್ನು ಬಿಟ್ಟಿಲ್ಲ. ಆವಾಗ ಶಿವಸೇನೆಯವರು ಒಂದಿಷ್ಟು ಜನ ಬಂದು ಅಲ್ಲಿ ಹಾಕಿದ ಬ್ಯಾರಿಕೇಡ್ಗಳನ್ನೆಲ್ಲ ಒಡೆದು ತೆಗೆದು ನಮ್ಮನ್ನು ಒಳಗೆ ಬಿಟ್ಟರು. ಅಲ್ಲಿಂದ ನಮಗೆ ರೈಲು ಆಗಲಿ ಯಾವುದೂ ಇರಲಿಲ್ಲ. ಖಾಲಿ ಕಾಲ್ನಡಿಗೆಯಲ್ಲಿ ಮತ್ತು ಅಲ್ಲಿನ ಜನಗಳ ಸಹಕಾರ, ಅಂದರೆ ಟ್ರ್ಯಾಕ್ಟ್ರು ಇನ್ನೊಂದು ಮತ್ತೊಂದು ಅದರಲ್ಲೆಲ್ಲ ಸೇರಿ ನಾವು ನೈನಿತಾಲಿಗೆ ಹೋದ್ವಿ. ನೈನಿತಾಲಿಗೆ ಹೋದವರು ನಮಗೆ ಕೊಡಗಿನ ಮಾದಪ್ಪ ಅಂತ ಹೇಳೋರು ನಮಗೆ ಅಲ್ಲಿ ಗೈಡೆನ್ಸು ಇದು ಮಾಡಿದರು. ಅಲ್ಲಿಂದ 6 ಜನರಲ್ಲಿ 2 ಅಲ್ಲಿಂದ ಹೆದರ್ಕೊಂಡು ವಾಪಸ್ ಬಂದರು.